ಇವಳಿಂದು ಎದ್ದೇ ಇಲ್ವಾ? ಅಲ್ಲ, ನಿನ್ನೆ ತಾನೇ ಅಷ್ಟೆಲ್ಲ ಹೇಳಿದ್ದೀನಿ, ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಬೇಕು ಅಂತ. ಇವಳು ನೋಡಿದ್ರೆ ಇನ್ನೂ ಎದ್ದಿಲ್ಲ. ಸಿಟಿ ಸುಬ್ಬಿ ಕುಂಭಕರ್ಣನ ತಂಗಿ ಥರ ಇನ್ನೂ ಮಲಗಿದ್ದಾಳೆ. ಇವಳನ್ನು ಹೀಗೆ ಮಲಗೋದಕ್ಕೆ ಬಿಟ್ಬಿಡ್ತೀನಾ? ಈಗಲೇ ಎಬ್ಸಿ ಎಲ್ಲ ಕೆಲಸ ಮಾಡಿಸ್ತೀನಿ. ಅಮೃತ, ಅಮೃತ, ಅಮೃತ. ಏನಂಟಿ? ಏನಮ್ಮ ಅಮೃತ, ಸೂರ್ಯನ ಜೊತೆ ಏನಾದರೂ ಕಾಂಪಿಟೇಷನ್ ಶುರು ಮಾಡ್ಕೊಂಡಿದೀಯಾ? ನಾನು ಹೇಳೋದು ನಿನಗೆ ಯಾವ್ದು ಅರ್ಥ ಆಗುತ್ತೆ ಹೇಳು? ಏನಾದರೂ ಕೇಳಿದ್ರೆ ಆ ಕಡೆ ಮುಖ ತಿರ್ಸ್ಕೊಂಡ್ಬಿಡ್ತೀಯ. ಇದು ಧರ್ಮರಾಜ್ ಮನೆ ಅಲ್ಲ, ಸಂಜೀವನ್ ಮನೆ ಅಂತ ನಿನಗಿನ್ನೂ ಅರ್ಥನೇ ಆಗಿಲ್ವಲ್ಲ? ಅಲ್ಲ, ನೀನು ಇಷ್ಟೊತ್ತು ಮಲಗಿದ್ರೆ ಮನೆಯಲ್ಲಿರೋ ಕೆಲಸಗಳನ್ನು ಯಾವಾಗ ಮಾಡ್ತೀಯ? ಆಮೇಲೆ ಅವಸರದಲ್ಲಿ ಕೆಲಸ ಮಾಡಕ್ಕೆ ಹೋದರೆ ಯಾವುದು ಸರಿಯಾಗೋದಿಲ್ಲ. ಎಬ್ಬಿಸ್ಲಿಲ್ಲ ಅಂದರೆ ನೀನು ಎಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ಅದಕ್ಕೆ ಕೂಗಿ ಎಬ್ಬಿಸ್ದೆ ಅಷ್ಟೇ. ಕುಮುದ, ಬೆಳಗ್ಗೆನೆ ನೀನು ಅವಳಿಗೆ ಏನೋ ಹೇಳ್ತಿರೋ ಹಾಗಿದೆ. ನಿನ್ನ ಬಾಯಿ ಸುಮ್ಮನೆ ಇರೋದೇ ಇಲ್ಲ ಅಲ್ವಾ? ಅದಕ್ಕೆ ನೀವೇ ಯಾವಾಗಲೂ ಹೇಳ್ತಿರ್ತೀರಲ್ಲ, ಹೆಣ್ಮಕ್ಳು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಪರವಾಗಿಲ್ಲ ಕುಮುದ, ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಬಿಡು. ಈಗ ನೀನೇ ಹೇಳ್ದಿಯಲ್ಲ, ಒಂದು ಹೆಣ್ಣು ಹೇಗಿರಬೇಕು ಅಂತ, ಅದನ್ನು ನೀನು ಅವಳಿಗೆ ಹೇಳೋದೇ ಬೇಕಾಗಿಲ್ಲ. ಯಾಕಂದರೆ ಅವಳು ನಮ್ಮೆಲ್ರಿಗಿಂತ ಮುಂಚೆನೇ ಎದ್ದು ಬೆಳಗ್ಗೆ ಮುಂಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಟ್ಟು ದೇವರಿಗೆ ಹೂ ಕುಯ್ದು ನಮ್ಮೆಲ್ರಿಗೂ ತಿಂಡಿನೂ ರೆಡಿ ಮಾಡಿದ್ದಾಯ್ತು. ಇಷ್ಟೆಲ್ಲ ಕೆಲಸ ಮಾಡಿರೋ ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಏನೂ ಆಗಲ್ಲ ಬಿಡು. ಏನು ಹೇಳ್ತಿದ್ರ ಅದಕ್ಕೆ? ಅಮೃತ ಆಗಲೇ ಇಷ್ಟೆಲ್ಲ ಕೆಲಸ ಮಾಡಿದಾಳಾ? ಹೌದು ಕುಮುದ, ಮನೆಯಲ್ಲಿ ಏನಾಗಿದೆ ಅಂತ ನೀನು ನೋಡಿಲ್ಲ, ಅದಕ್ಕೆ ನಿನಗೇನು ಗೊತ್ತೂ ಇಲ್ಲ. ಸಾರಿ ಅಮ್ಮ ಅಮೃತ, ಇದ್ಯಾವುದು ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಯಾವುದನ್ನು ಮನಸ್ಸಿಗೆ ಹಾಕ್ಕೋಬೇಡ. ಏನು ಮಾಡೋದು, ದೇವ್ರ ಕಣ್ಣು ಕೊಟ್ಟ, ಆದರೆ ದೃಷ್ಟಿನೇ ಸರಿಯಾಗಿ ಕೊಟ್ಟಿಲ್ಲ. ಅದಕ್ಕೆ ಏನು ನೋಡದೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ಸರಿ ಅಮ್ಮ, ನೀನು ಹೋಗಿ ಈಗ ಮಲ್ಕೋ. ಕೆಲಸ ಏನು ಇದ್ದೇ ಇರುತ್ತೆ, ಆಮೇಲೆ ಎದ್ಮೇಲೂ ಮಾಡ್ಕೋಬೋದು. ಬನ್ನಿ ಅದಕ್ಕೆ ತಿಂಡಿ ಏನು ಮಾಡಿದಾಳಂತೆ ನೋಡೋಣ. ಏನು ಹೇಳ್ತಾ ಇದ್ದಾರೆ ಇವರು? ನಾನು ಯಾವಾಗ ಇದನ್ನೆಲ್ಲ ಮಾಡಿದೆ? ನಾನು ಈಗ ತಾನೇ ಎದ್ದು ಬಂದನಲ್ಲ. ಅದು ಆಂಟಿ ಕೂಗಿರ್ಲಿಲ್ಲ ಅಂದರೆ ನಾನು ಯಾವಾಗ ಹೇಳ್ತಿದ್ನೋ ಏನೋ. ಮತ್ತಿದನ್ನೆಲ್ಲ ಯಾರು ಮಾಡಿದ್ರು? ಬಿಡ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನೀನು ದೇವ್ರ ಮನೆ ಮುಂದೆ ನಿಂತ್ಕೊಂಡು ದೊಂಬರಾಟ ಆಡಲಿ ಅಂತ. ದೇವ್ರ ಮನೆ ಹತ್ರ ಯಾಕೆ ಕರ್ಕೊಂಡು ಬರ್ತಾರೆ? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ಮೇಲೆ ಮನೇಲಿರೋ ಹಿರಿಯರೆಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಆಮೇಲೆ ನೀನು ಇವತ್ತು ಕೋಪ ಮಾಡ್ಕೊಳಂಗಿಲ್ಲ, ಕೋತಿ ಥರ ಆಡಂಗಿಲ್ಲ, ಆಯ್ತಾ? ಇವತ್ತಿನ ದಿನ ಸಮಾಧಾನವಾಗಿ ಖುಷಿಯಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ. ಬುಸ್ ಬುಸ್ ಅನ್ನೋ ಹಾವರಾಣಿನೇ ಪಕ್ಕದಲ್ಲಿರ್ಬೇಕಾದ್ರೆ ನನ್ನ ದಿನ ಸಮಾಧಾನವಾಗಿ ಖುಷಿಯಾಗಿ ಹೇಗೆ ತಾನೇ ಇರುತ್ತೆ. ಏನೋ ಗೊಣಗ್ತಾ ಇದೆಯಾ? ಏನೂ ಇಲ್ಲಪ್ಪ. ಅಲ್ಲ, ಪ್ರಾರ್ಥನೆ ಮಾಡಬೇಕು ಅಂದರೆ ಪೂಜೆ ಮಾಡಬೇಕು ತಾನೇ? ನಿನಗೆ ಗೊತ್ತಿಲ್ವೇನೋ ಮನೇಲಿ ದಿನ ಅಜ್ಜಿ ತಾತಾನೇ ಪೂಜೆ ಮಾಡೋದು ಅಂತ. ನಾವು ಪ್ರಾರ್ಥನೆ ಮಾಡಕ್ಕೆ ಬಂದಿರೋದು, ಮಾಡ್ಕೊ. ಸರಿ, ಈಗ ಏನಂತ ಪ್ರಾರ್ಥನೆ ಮಾಡಬೇಕು? ಇವತ್ತಿನ ದಿನದಲ್ಲಿ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊ. ಹಾಂ, ಓಕೆ. ಓ ಮೈ ಲಾರ್ಡ್ ಗಣೇಶ, ಪ್ಲೀಸ್ ಪ್ರೊಟೆಕ್ಟ್ ಮೀ, ಪ್ಲೀಸ್ ಸೇವ್ ಮೀ ಫ್ರಮ್ ಲಕ್ಷ್ಮಿ. ನೀನು ಹಿಂಗೆ ಕಿರ್ಚಿದ್ರೆ ಮನೆಯವರೆಲ್ಲ ಎದ್ದು ಬರ್ತಾರ ಅಷ್ಟೇ. ಯಾವಾಗಲೂ ಪ್ರಾರ್ಥನೆನ ಶಾಂತ ಮನಸ್ಸಿನಿಂದ ಮಾಡಬೇಕು. ನಿನಗೆ ಬರಲಿಲ್ಲ ಅಂದರೆ ಹೇಳು, ನಾನೇ ಒಂದು ಪ್ರಾರ್ಥನೆ ಗೀತನ ಹೇಳ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನಾನು ಹಾಡ್ತೀನಿ, ಕೇಳಿಸ್ಕೊ. ಗಣನಾಯಕಾಯ ಗಣದೇವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय ಗುಡ್ದಿಲ್ಲವ ಈಕಿನ ಕಟ್ಕೊಂಡಾಗಿದ್ದ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡುವಳು. ಯಾಕ ಧಾರವಾಡ ಎಮ್ಮೆ ಹೊತ್ತಂಗೆ ಬದಿಲಿಕತ್ತಿ? ಸರಿಯಾಗಿ ಕೇಳಿಸ್ಕೋ. ಗೌರೀತನಯಾಯ ಧೀಮಹಿ ಸಾಕ್ಷಾತ್ ಶಾರದಾ ದೇವಿನೇ ಆಡ್ತಿರೋದು. ಗುಡ್ದಿಲ್ಲವ ಸಾಕ್ಷಾತ್ ಶಾರದಾ ದೇವಿ ಧ್ವನಿನ ಕೇಳ್ದಂಗ ಆಗಕತ್ತೈತಿ. ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ. ಏ ಹುಚ್ಕೊಡಿ ನಾಗಿ, ಅದು ಶಾರದಾ ದೇವಿ ಧ್ವನಿ ಅಲ್ಲ, ನಮ್ಮ ಆದಿಯನ್ನಾರ ಧ್ವನಿ. ನೋಡಲ್ಲ ಕೇಳಿಸ್ಕೋ. ಇಲ್ಲೇ ಬಾಯಿ ಬಡ್ಕೊಳ್ಳೋ ಬದಲು ಅಲ್ಲೋಕ್ ನೋಡೋಣ ಬಾ. ಏನು ನಡೀತಿದೆ ಇಲ್ಲಿ? ಆದಿ ಇಷ್ಟು ಬೇಗ ಎದ್ದು ಲಕ್ಷ್ಮಿ ಜೊತೆ ಹಾಡು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದರೆ ನಂಬೋಕೆ ಆಗ್ತಿಲ್ಲ. ಅವನ ಮನಸ್ಸನ್ನು ಇಷ್ಟು ಬೇಗ ಬದಲಾಯಿಸ್ಬಿಟ್ಲಾ? ಅಥವಾ ನನಗೆ ಗೊತ್ತಿಲ್ಲದ ಹಾಗೆ ಬೇರೆ ಏನಾದರೂ ನಡೆಸ್ತಿದ್ದಾರಾ? ಆದರೂ ಈ ಬದಲಾವಣೆ ಒಂಥರ ಚೆನ್ನಾಗಿದೆ. ನಾನು ಲಕ್ಕಿ ಒಟ್ಟಿಗೆ ಬಿಡಿಸ್ತಾ ಇದ್ವಿ ರಂಗೋಲಿನ. ಕ್ಲೀನಿಂಗ್ ಎಲ್ಲ ಆಯಿತು, ಹೂವನೂ ಕೊಯ್ದಾಯಿತು. ತಿಂಡಿ ಏನು ತಿಂಡಿ ಮಾಡಲಿ? ಅಮೃತ ಅವ್ರಿಗೆ ಇಷ್ಟವಾಗಿರೋ ತಿಂಡಿನೇ ಮಾಡ್ತೀನಿ. ಪಾಪ ಅಮೃತ ಅವರು ರಾತ್ರಿ ಎಲ್ಲ ಕ್ವಶನ್ ಪೇಪರ್ ಕರೆಕ್ಷನ್ ಮಾಡಿ ಸುಸ್ತಾಗಿರ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಈ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಒಬ್ಬ ಗಂಡನಾಗಿ ನಾನು ಇಷ್ಟು ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ.